ನಮಸ್ಕಾರ. ಇವತ್ತಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ, ನಾಡಿನಲ್ಲಿ ಒಳ್ಳೆಯ ನಿಷ್ಠಾವಂತ ಪತ್ರಿಕಾ ಮಾಧ್ಯಮದವರಿಗೂ ಕನ್ನಡ ಪರ ಸಂಘಟನಾ ಹೋರಾಟಗಾರಗಳಿಗೂ ಒತ್ತಿಕ್ಕುವ ಹುನ್ನಾರವನ್ನು ನಡೀತಿದೆ. ಎಲ್ಲಿ ಅನ್ಯಾಯದ ವಿರುದ್ಧ, ಎಲ್ಲಿ ಕಳಪೆ ಕಾಮಗಾರಿ ನಡೀತಿರುವ ವಿರುದ್ಧ ನಾವು ಪ್ರಕರಣಗಳನ್ನು ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳ ಮೇಲೆ ಸುಳ್ಳು ಪ್ರಕರಣಗಳನ್ನು ಹಾಕ್ತಿದ್ದಾರೆ. ಈಗ ಉದಾಹರಣೆ ಅಂತಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಇರತಕ್ಕಂಥ ಕಲ್ಯಾಣ ಕರ್ನಾಟಕ ಸಂಪಾದಕರಾದಂಥ ಮಲ್ಲಿಕಾರ್ಜುನ ಪಗಡಿ ಅಣ್ಣನವರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿದ್ದಾರೆ. ಅದನ್ನು ಕೈಬಿಡಬೇಕು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ. ಅವರು ಹೇಳಿರುವಂಥ ಒಂದು ಕಳಪೆ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಕ್ರಮ ಕೈಗೊಳ್ಳಿ ಅಂತಂದು ತಿಳಿಸಿದಾಗ ಅವರ ಮೇಲೆ ಎಲ್ಲ ಸಲ್ಲದ ಪ್ರಕರಣಗಳು, ದಾಖಲೆಗಳು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಅವರ ಮೇಲೆ ಎಲ್ಲ ಸಲ್ಲದ ಅಪವಾದಗಳನ್ನು ಸಲ್ಲಿಸಿರುತ್ತಾರೆ. ಅದನ್ನು ಕೈಬಿಡಬೇಕು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು. ಮಲ್ಲಿಕಾರ್ಜುನ ಪಗಡಿ ಅಣ್ಣನವರು ಸುಮಾರು ಕಾಮಗಾರಿಗಳ ಬಗ್ಗೆ ಮತ್ತು ರಾಜಕೀಯ ಮುತ್ಸದ್ದಿಗಳ ಬಗ್ಗೆ ಮಾತನಾಡಿದ್ದಾರೆ. ಅಲ್ಲಿ ಇರತಕ್ಕಂಥ ಅವರ ಮಾತುಗಳು ಕಠೋರ ನಿಷ್ಠತೆ, ಅಂದರೆ ಒಳ್ಳೆಯ ಅಭಿಪ್ರಾಯದೊಂದಿಗೆ ಅವರನ್ನು ಸುದ್ದಿ ಮಾಡ್ತಿದ್ದಾರೆ. ಅಂಥ ಸುದ್ದಿಗಳನ್ನು ಕೆಲ ರಾಜಕೀಯ ಪ್ರೇರಿತರಿಂದ ಅವರನ್ನು ಎಲ್ಲಿಯಾದರೂ ಒಂದು ಕಡೆ ಇದು ಮಾಡೋಣ ಅಂತ ಹೊತ್ತಿಕ್ಕುವ ಹುನ್ನಾರ ಮಾಡಬೇಕಂತಂದು ಇಂಥ ಪ್ರಕರಣಗಳನ್ನು ದಾಖಲಿಸುತ್ತಿದ್ದಾರೆ. ದಯವಿಟ್ಟು ಅವರ ಸುಳ್ಳು ಪ್ರಕರಣವನ್ನು ಕೈಬಿಡಬೇಕು. ಇಲ್ಲದಿದ್ದಲ್ಲಿ ಸಂಬಂಧಪಟ್ಟ ಇಲಾಖೆ ವಿರುದ್ಧ, ಸರ್ಕಾರದ ವಿರುದ್ಧ ನಮ್ಮ ಜಯಕರ್ಣ ಜನಪರ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟ ಕಲಬುರಗಿ ಜಿಲ್ಲೆಯಲ್ಲಿ ಮಾಡಬೇಕಾಗುತ್ತದೆ ಅಂತಂದು ನಮ್ಮ ಜೊತೆಗೇ ವಿವಿಧ ಸಮಾಜದ ಮುಖಂಡರು ಸಹ ಇದ್ದಾರೆ ಮತ್ತು ವಿವಿಧ ಕನ್ನಡ ಪರ ಸಂಘಟನಾಕಾರರು ಇದ್ದಾರೆ ಮತ್ತು ಎಲ್ಲ ಟಿವಿ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಸಹ ಇವರ ಬೆಂಬಲದೊಂದಿಗೆ ಇದ್ದಾರೆ. ಆದ ಕಾರಣ ನಮ್ಮ ಮನವಿ ಆಗಿರುತ್ತದೆ, ದಯವಿಟ್ಟು ಮಲ್ಲಿಕಾರ್ಜುನ ಪಗಡಿ ಅಣ್ಣನವರ ಮೇಲೆ ಸುಳ್ಳು ಪ್ರಕರಣವನ್ನು ಕೈಬಿಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ ಈ ಮಾಧ್ಯಮದ ಮೂಲಕ. ನಮ್ಮ ಹೆಸರು ವರದಾಸ್ವಾಮಿ ಬಿ ಹಿರೇಮಠ, ಜಯಕರ್ಣ ಜನಪರ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರು, ಕಲಬುರಗಿ. ನಮಸ್ಕಾರ. ಸೇಡಂ.